ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾನು ನಿನ್ನೆ ಈ ಒಂದು ಯುದ್ಧಕ್ಕೆ, ಧರ್ಮ ಯುದ್ಧಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಅನೇಕ ಧರ್ಮಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಕುಮಟಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ನಮ್ಮ ತನ್ವೀರ್ ಸೇಠ್ ಅವರ ಜವಾಬ್ದಾರಿಯನ್ನು ಅಧಿಕಾರ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲೇಬೇಕು ಅಂತೇಳಿ ಬಂದು ಇವತ್ತು ನಮ್ಮ ಅಭ್ಯರ್ಥಿಗಳಂತ ವಿಜಯ್ ಕುಮಾರ್, ನಮ್ಮ ಅಭ್ಯರ್ಥಿಗಳಂತ ನಮ್ಮ ಲಕ್ಷ್ಮಣರವ್ರಿಗೆ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಪಕ್ಷಕ್ಕೆ, ಪಕ್ಷಗಳ ಶಕ್ತಿ ಕಾರ್ಯಕರ್ತರು. ಇವತ್ತು ನಾವೆಲ್ಲ ಸುಮಾರು 24 ಸೀಟ್ ಅನೌನ್ಸ್ ಮಾಡಿದ್ದೇವೆ. 6 ಜನ ಮಹಿಳೆಯರಿಗೆ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ 6 ಜನ ಮಹಿಳೆಯರಿಗೆ ಘೋಷಣೆ ಮಾಡಿದ್ದು ಇದೇ ಮೊದಲನೇ ಬಾರಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ಕೊಟ್ಬಿಟ್ಟು ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ 1,29,00,000 ಮಹಿಳೆಯರಿಗೆ ನೇರವಾಗಿ 5 ವರ್ಷಗಳ ಕಾಲ ಹಣನ ಒಂದೇ ಸತಿ ತಾಯಿ ಚಾಮುಂಡಿಗೆ ತಲುಪಿಸಿ ಇವತ್ತು ನಾವು 1,29,00,000 ಮಹಿಳೆಯರಿಗೆ ಈ ಹಣವನ್ನು ತಲುಪಿಸುವಂಥ, ಈ DBT ಮುಖಾಂತರ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ನಾವು ಆ ತಾಯಿ ಆಶೀರ್ವಾದವನ್ನು ಪಡೆದು ಈ ಚುನಾವಣಾ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ನಾಡಿನ ದೇವತೆ ಹೋಗಿದ್ದೇನಪ್ಪ ಬೆಳಗ್ಗೆ ದೇವಸ್ಥಾನಕ್ಕೆ, ನಾಳೆನಾ? ಹೇಳಿದೆ. ಈ ನಾಡಿನ ದೇವತೆ ನಾವೆಲ್ಲ ಸೇರಿ ಅಲ್ಲಿಂದ ಈ ನಾಡಿನ ಹಬ್ಬ ಕೂಡ ನಾವು ಮಾಡ್ತಾ ಇದ್ದೇವೆ. ಆ ನಾಡಿನ ದೇವತೆ ನಮಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು 136 ಸೀಟನ್ನು ನಿಮ್ಮೆಲ್ಲರ ಪರಿಶ್ರಮದಿಂದ ಗೆದ್ದು ಈ ನಾಡಿನ ಜನತೆಗೆ ನಾವು ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಬಂಧುಗಳೇ, ತಾವೆಲ್ಲ ಗಮನಿಸ್ತಾ ಇದ್ದೀರಿ, ನಾನು ಬೇರೆ ಪಾರ್ಟಿ ಬಗ್ಗೆ, ಇನ್ನೊಂದು ಪಾರ್ಟಿ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ತಾವು ಈ ದೇಶದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಕಾರ್ಯರೂಪಕ್ಕೆ ತಂದು ಜನರ ಹೃದಯನ ಗೆಲ್ಲಂತ ಅವಕಾಶ ಅವ್ರಿಗಿತ್ತು. ಆದರೆ ಅವರ ಆಡಳಿತವನ್ನು, ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಲಿಲ್ಲ. ನಮ್ಮ ಆಡಳಿತ ಏನು ಹಿಂದೆ ಇತ್ತು, ಆ ಆಡಳಿತವನ್ನು ಗಮನಿಸಿ ಕಾಂಗ್ರೆಸ್ ಸರ್ಕಾರ BJP ಆಡಳಿತಕ್ಕಿಂತ ಉತ್ತಮವಾಗಿ ಆಡಳಿತವನ್ನು ಕೊಟ್ಟಿದೆ ಅಂತೇಳಿ ಗಮನದಲ್ಲಿ ಇಟ್ಕೊಂಡು ಇವತ್ತು ಮತ್ತೆ ನಮಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಅವಕಾಶವನ್ನು ಮಾಡೋಂಥ ಸಂದರ್ಭದಲ್ಲಿ ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಇಡೀ ರಾಜ್ಯದ ಉದ್ದಗಲೂ ಕೂಡ ಪ್ರವಾಸವನ್ನು ಮಾಡಿ ಜನರಿಗೆ ಪ್ರಜಾಧ್ವನಿ, ಜನಧ್ವನಿ, ನಮ್ಮ ಕೊರೋನಾ ಸಂದರ್ಭ, ಇಂಥ ಅನೇಕ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಜನರಿಗೆ ಮಂದಟ್ಟನ್ನು ಮಾಡಿ ನಮ್ಮ ಮೇಲೆ ವಿಶ್ವಾಸ ಇಡಿ, ನಂಬಿಕೆ ಇಡಿ, ನಾವು ನಿಮಗೆ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ, ಉದ್ಯೋಗದಿಂದ ತೊಂದರೆ ಆಗ್ತಾ ಇದೆ, ಬೆಲೆ ಏರಿಕೆ, ಇವತ್ತು ನಮ್ಮ ರೈತರು ಸಂಕಟದಲ್ಲಿದ್ದಾರೆ. ಎಲ್ಲ ಕೂಡ ಹೆಣ್ಮಕ್ಳಲ್ಲಿ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ತರಬೇಕಾಗ್ತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ನಿಮಗೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಹೇಳಿ ನಾವು ಮಾತನ್ನು ಕೊಟ್ಟು ಇವತ್ತು ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗಕ್ಕೆ ಹೋಗಿ ಗಾಂಧಿ ಬಾವಿಯಲ್ಲಿ 10 ಬಿಂದಿಗೆ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಅಲ್ಲೇ ನಾವು ಈ ಗೃಹ ಜ್ಯೋತಿಯ ಕಾರ್ಯಕ್ರಮವನ್ನು ಅನೌನ್ಸ್ಮೆಂಟ್ ಮಾಡಿದು. 200 ಯೂನಿಟ್ ವಿದ್ಯುತ್ ಶಕ್ತಿ, ಬಹುಶಃ 1,46,00,000 ಕುಟುಂಬದವರು ಇವತ್ತು ಯಾರು ಕೂಡ ಝೀರೋ ಬಿಲ್ ಬರ್ತಾ ಇದೆ. ಗುಲ್ಬರ್ಗದಲ್ಲಿ ಹೋಗಿ, ಗುಲ್ಬರ್ಗದಲ್ಲಿ ಖರ್ಗೆ ಅವರ ಕ್ಷೇತ್ರದಲ್ಲಿ 1,46,00,000 ಜನರಿಗೆ ಝೀರೋ ಬಿಲ್ ಪ್ರಾರಂಭ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತು. ಇವತ್ತು ಬಹುಶಃ ತಾವು ಯಾರು ಕೂಡ
ಇಲ್ಲಿರೋಂಥ 90% ಜನ ಗ್ರಾಮೀಣ ಪ್ರದೇಶ ಜನ, ಹಳ್ಳಿ ಜನ ಇವತ್ತು 200 ಯೂನಿಟ್ಗಿನ್ನ ಕಡಿಮೆ ಯಾರು ಉಪಯೋಗಿಸ್ತಾ ಇದೆ ಅವರೆಲ್ಲರೂ ಕೂಡ ಝೀರೋ ಬಿಲ್ ಬರ್ತಾ ಇದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇದಲ್ಲದೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಾನು ಹೆಚ್ಚಿಗೆ ನಿಮ್ಗೇನು ಹೇಳಬೇಕಾಗಿಲ್ಲ. ಇಡೀ ದೇಶದಲ್ಲಿ ನಾನು ನಮ್ಮ ಅನಿಲ್ ಚಿಕ್ಕಮಾದೇವ್ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಅಲ್ಲಿ ಮೊದಲು ಒಂದು ಮಾತು ಹೇಳಿದ್ದೆ. ಏನು ಹೇಳಿದ್ದೆ ಅಂದರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿರೋ ಮಾತ್ರ ಚಂದ ಅಂತೇಳಿ ಅನಿಲ್ ಚಿಕ್ಕಮಾದೇವ್ರವರ ಕ್ಷೇತ್ರದಲ್ಲಿ ಪ್ರಥಮವಾಗಿ ನನಗೆ ಯಾರೋ ಒಬ್ಬ ಹುಡುಗ ನನಗೆ ಅದನ್ನು ಮೆಸೇಜನ್ನು ಕಳಿಸ್ತ, ಅದನ್ನು ಹೇಳಿದ್ದೆ. ಈಗ ತಾವು ನೋಡ್ತಾ ಇದ್ದೀರಿ, ಈ 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದು 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿಗೆ ಸೇರಿ ಕೈ ಗಟ್ಟಿ ಆಯಿತು. ಈ ಕೈ ಗಟ್ಟಿ ಆದದಕ್ಕೆ ಇವತ್ತು ನೋಡಿ ವಾಸು ನನ್ನ ಜೊತೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ 40 ವರ್ಷದ ಹಿಂದೆ ವಾಪಸ್ ಬಂದು ಈ ಕಾಂಗ್ರೆಸ್ ಸೇರ್ಕೋತಾ ಇದ್ದಾನೆ. ಶಿವಣ್ಣ ನನ್ನ ಜೊತೆ ಮಂತ್ರಿ ಆಗಿದ್ರು, ಈಗ ಬಂದು ಕಾಂಗ್ರೆಸ್ ವಾಪಸ್ ಸೇರ್ಕೋತಾ ಇದ್ದಾನೆ. ಶಶಿಕಲಾ ನಾಗರಾಜ್ ಶಶಿಕಲಾ ನಾಗರಾಜ್ ಅವರು ಪಾಸ್ ಒನ್ ಪಾರ್ಟಿ, ಆ ಪಾರ್ಟಿ, ಇನ್ನೊಂದು ಪಾರ್ಟಿ, ಬಿಜೆಪಿ ಅಂತ ಎಲ್ಲ ಹೋಗಿ ಅವರು ತಿರ್ಗಾ ವಾಪಸ್ ಕಾಂಗ್ರೆಸ್ ಬರ್ತಾರೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ನಾವೇನು ಈ ಅಧಿಕಾರಕ್ಕೆ ಬಂದಿದ್ದೇವೆ, ಒಂದು ವರ್ಗ ಒಂದು ಜಾತಿಗೆ ಕಾರ್ಯಕ್ರಮನ ನಾವು ಕೊಡ್ತಾ ಇಲ್ಲ. ಒಂದು ಜಾತಿ ಮೇಲೆ, ಒಂದು ಧರ್ಮದ ಮೇಲೆ ಈ ಯೋಜನೆಗಳನ್ನು ಕೊಡ್ತಾ ಇಲ್ಲ. ಈಗ ತಾನೇ ನಮ್ಮ ರಾಜೀವ್ ಅಲ್ಲ, ಬಿಜೆಪಿಯಿಂದ ಸೇರಿಸ್ಕೊಂಡಿರೋರು ರಾಜೀವ್ ಮತ್ತು ಅವರ ಸ್ನೇಹಿತರು, ಬೆಳಗ್ಗೆ ನಾನು ಅದಕ್ಕೆ ನಾಮಿನೇಷನ್ಗೆ ಇದನ್ನು ಅಡ್ಮಿಷನ್ ಬರಬೇಕಾಯ್ತು. ನಾನು ಬಹಳ ದೂರ ಇದ್ದೆ, ನಾನು ಬರೋಕ್ಕಾಗಲಿಲ್ಲ. ಅವರು ಬಿಜೆಪಿಲಿ ಇದ್ಕೊಂಡು ಇವತ್ತು ಹೋರಾಟವನ್ನು ಮಾಡಿಕೊಂಡು, ನಾನು ಎಲೆಕ್ಷನ್ ಮುಂಚಿತವಾಗಿ ಅವ್ರಿಗೆ ಗಾಳಿ ಹಾಕಕ್ಕೆ ಪ್ರಯತ್ನ ಪಟ್ಟೆ, ಅಸೆಂಬ್ಲಿಗೆ ಏನಾದ್ರು ಪ್ರಯತ್ನ ಮಾಡೋಣ ಅಂತೇಳಿ. ಅವ್ರು ತೀರ್ಮಾನ ಮಾಡಿರಲಿಲ್ಲ. ಈಗ ಅವರು ಬಂದಿದ್ದಾರೆ. ಇನ್ನು ದೊಡ್ಡ ಪಟ್ಟಿ ಇದೆ, ಬಿಜೆಪಿ ಪಟ್ಟಿ. ನಾನು ಈಗ ಬಿಡುಗಡೆ ಮಾಡೋಕ್ಕೆ ಹೋಗಲ್ಲ, ಇನ್ನು ಮಾತುಕತೆ ಎಲ್ಲ ನಡೀತಾ ಇದೆ. ಆಮೇಲೆ ನಾನು ಆ ವಿಚಾರಗಳನ್ನು ನಾನು ಮಾತಾಡ್ತೇನೆ. ಇವತ್ತು ಏನು ಈ ರಾಜ್ಯದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ವೆಂಕಟಸ್ವಾಮಿ, ನಮ್ಮ ಮಂಟೇಸ್ವಾಮಿ ಒಂದು ಕಡೆ ಹೇಳ್ತಾರೆ, ಆಡಿರವರು ಮನ ಬಲ್ಲೆ, ನೀಡಿದವರು ನಿಜವ ಬಲ್ಲೆ ಎಂದು ಅಂತ. ಹಂಗೆ ನಾವು ಏನೇನು ಇವತ್ತು ನಾವು ಮಾತುಕತೆಯನ್ನು ಮಾಡಿದ್ದೇವೆ, ಏನು ದೇವರ ಸನ್ನಿಧಿಯಲ್ಲಿ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾರೆ, ಆ ವಾಕ್ಯವನ್ನು ಇವತ್ತು ಬಸವಣ್ಣವರ ಹೇಳ್ದಂಗೆ ನುಡ್ದಂತ ನಡೆದಿದ್ದೇವೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಯಾವ ಅಲೆ ಕೂಡ ಇಲ್ಲ ಈ ರಾಜ್ಯದಲ್ಲಿ, ಮೋದಿ ಅಲೆ ಇಲ್ಲ. ಇದನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ, ಗ್ಯಾರಂಟಿ ಅಲೆ ಇದೆ. ಇದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. 3 ತಿಂಗಳು ಮುಂಚಿತವಾಗಿ ನಾವು ಅಕ್ಕಿ ಅನ್ನಭಾಗ್ಯ ಕೊಟ್ಟು, ಅಕ್ಕಿಗೆ ಒಂದಷ್ಟು ಅರ್ಶನ ಸೇರಿಸ್ಬಿಟ್ಟು ಮಂತ್ರಾಕ್ಷತೆ ಅಂತ ಹಂಚಿದ್ರು. ಹಂಗಲ್ಲ, ದೇವಸ್ಥಾನದಲ್ಲಿ ಮಂತ್ರಾಕ್ಷತೆ ಯಾವ ಕೊಡ್ತಾರೆ, ಯಾವಾಗ ದೇವಸ್ಥಾನದಲ್ಲಿ ಪೂಜೆ ಮುಗಿತದೆ ಆಗ ಮಂತ್ರಾಕ್ಷತೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ, ಅದು ಎರಡೂ ಸೇರಿಸಿದ್ರೆ ಮಂತ್ರಾಕ್ಷತೆ ಆಗ್ತದೆ. ಅದಕ್ಕೆ ಇವತ್ತು ಇಲ್ಲಿ ಈ ರಾಜ್ಯದಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾ ಇದ್ದೀನಲ್ಲ, ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮವನ್ನು ನಾವು ನೋಡಿದ್ವು. ಎಲ್ಲಿ ನೋಡಿದ್ರು 30,000, 40,000, 50,000. ನೀವಿದು ಬರ್ಕೊಳ್ಳಿ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಲ್ಲ ಈ ಕ್ಷೇತ್ರಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಇವತ್ತು 20 ಸೀಟು, ಇಡೀ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. 20 ಸೀಟು. ಈಗ ಬಿಜೆಪಿಲಿ ಗೋ ಬ್ಯಾಕ್ ಕೇಳ್ತೀರಾ, ಇನ್ನೊಂದು ಕೇಳ್ತೀರಾ, ಈ ಕ್ಷೇತ್ರದಲ್ಲಿ ಕೇಳ್ತೀರಾ, ಅನೇಕ ವಿಚಾರಗಳು. ಇವತ್ತು ನಾವು ಲಕ್ಷ್ಮಣನ ಆಯ್ಕೆ ಮಾಡಿದ್ದೀವಿ. ಯಾರು ಲಕ್ಷ್ಮಣ್? ಒಬ್ಬ ಬಾವುಟ ಧ್ವಜ, ಕಾಂಗ್ರೆಸ್ ಪಕ್ಷದ ಪರವಾಗಿ ತನ್ನ ಧ್ವನಿಯನ್ನು ಎತ್ಕೊಂಡು ಎಲ್ಲ ಕಷ್ಟ ಕಾಲದಲ್ಲೂ ಒಬ್ಬ ಸಣ್ಣ ಕಾರ್ಯಕರ್ತನಿಗೆ, ಒಬ್ಬ ಬಡವನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಷ್ಟ್ರದಲ್ಲಿ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ನಮ್ಮ ಪಾರ್ಲಿಮೆಂಟ್ ಇದೆ, ಆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿಯನ್ನ ಎತ್ತಲಿಕ್ಕೆ
ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿದೆ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾನೇನು ಟೀಕೆ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನಮಗೆ ಪ್ರಜೆಗಳ ಮಧ್ಯೆ ಇರೋಂಥ ಜನ ಬೇಕು. ನಾನು ಯಾರ ಬಗ್ಗೆನೂ ನಾವು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಕಷ್ಟ ಕಾಲಕ್ಕೆ ನಮಗೆ ತಾಲೂಕು ಆಫೀಸ್ಗೆ, ನಮಗೆ BDO ಆಫೀಸ್ಗೆ, ನಮಗೆ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಬೆಳಗ್ಗೆ ಇದ್ದಂಥ DC ಆಫೀಸಲ್ಲಿ, ಕಾರ್ಪೊರೇಷನ್ ಆಫೀಸಲ್ಲಿ ನಮ್ಮ ಬದುಕಿನ ಬದಲಾವಣೆಗೆ, ನಮ್ಮ ಕಷ್ಟಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ MP MLAಗಳು ಸಿಗ್ತಾರ ಇಲ್ವಾ ಅದು ಬಹಳ ಮುಖ್ಯ. ಆ ಕೆಲಸಕ್ಕೆ ನಮ್ಮ ಏನು ಲಕ್ಷ್ಮಣ್ ಸದಾ ಸಿದ್ಧನಾಗಿದ್ದಾನೆ. 24/7 ನಿಮ್ಮ ಸೇವೆಗೆ ಮುಡುಪಾಗಿರ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಮಿತ್ರ ತನ್ವೀರ್ ಸೇಠ್ರವರು, ನಾನೇ ತನ್ವೀರ್ ಸೇಠ್ರವರು ಇವತ್ತು ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಆವತ್ತಿನ ಕಾಲದಲ್ಲಿ ನಾನೇ ಅವ್ರ ಎಲೆಕ್ಷನ್ ಬಂದು ಮಾಡಿದೆ. 6ನೇ ಎಲೆಕ್ಷನ್ ಅಲ್ಲ, 2002 ಇಲ್ಲೇ ಬಂದು 2 ತಿಂಗಳು ಹಿಂದೆ ಮಾಡ್ಕೊಂಡು ಬಂದೆ. 2 ತಿಂಗಳು ಇಲ್ಲೇ ಕೂತಿದ್ದೆ. ಬಂದು ಇಲ್ಲೇ ಆಫೀಸ್ ಮಾಡಿ ಇಲ್ಲೇ ಎಲೆಕ್ಷನ್ನ ಕಂಪ್ಲೀಟು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸತತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಹೆಸರನ್ನ ಪಡೆದಿದ್ದಾರೆ. ಮಧ್ಯೆ ಅವ್ರ ಮೇಲೆ ಅಟ್ಯಾಕ್ ಆಯಿತು, ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು. ಇವತ್ತು ಪಕ್ಷ ಅವ್ರನ್ನ ಗುರುಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಒಬ್ಬ ರಾಜಕಾರಣಿ, ಅವರ ತಂದೆ ಕೂಡ ಈ ರಾಜ್ಯದಲ್ಲಿ ಒಂದು ದೊಡ್ಡ ಛಾಪನ್ನು ಮೂಡಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಶಕ್ತಿ ಸಿಗಬೇಕು, ಅವರ ನಾಯಕತ್ವವನ್ನು ಇಡೀ ರಾಜ್ಯ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತನ್ವೀರ್ ಸೇಠ್ ಅವರಿಗೆ ನಾವು ಅಧಿಕಾರವನ್ನು ಹಸ್ತಾಂತರವನ್ನು ಇವತ್ತು ನಾನು ಮಾಡಿದ್ದೇನೆ. ನಮ್ಮ ಇಡೀ ರಾಜ್ಯಕ್ಕೆ ನಮ್ಮ ಅಲ್ಪಸಂಖ್ಯಾತರಿಗೆ ಒಬ್ಬರೇ ಅಲ್ಲ, ಅವರ ತಂದೆ ಆಗಲಿ ತನ್ವೀರ್ ಸೇಠ್ ಆಗಲಿ ಯಾವತ್ತೂ ಕೂಡ ಒಂದು ಜಾತಿ ಮೇಲೆ ನಿಂತವರಲ್ಲ, ಅವರು ನೀತಿ ಮೇಲೆ ನಿಂತವರು. ಅವರ ಒಂದು ಕಾರ್ಯಕರ್ತನಾಗಿ ಎಲ್ಲ ಕಷ್ಟ ಕಾಲದಲ್ಲೂ ಪಕ್ಷದಲ್ಲಿದ್ದವರು. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಿ ನಾವೆಲ್ಲ ಸೇರಿ ತನ್ವೀರ್ ಸೇಠ್ ಅವ್ರಿಗೆ ಇದು 100 ಜನ ಮಂತ್ರಿ ಆಗ್ಬೋದು, 100 ಜನ ಒಂದು ಬೇರೆ ಬೇರೆ ಸ್ಥಾನ ಸಿಗ್ಬೋದು, ಚೇರ್ಮನ್ಗಳಾಗ್ಬೋದು. ಆದರೆ ಕಾರ್ಯಾಧ್ಯಕ್ಷ ಸ್ಥಾನ, ಪಕ್ಷದ ಅಧ್ಯಕ್ಷ ಸ್ಥಾನ ಇದು ಬಹಳ ದೊಡ್ಡ ಗೌರವ ಅನ್ನೋದನ್ನು ತಾವೆಲ್ಲ ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ಇನ್ನು ಎತ್ತರವಾಗಿ ಅವರು ರಾಜಕೀಯವಾಗಿ ಬೆಳೀಲಿ. ಇವತ್ತು ಈ ಜಾಗ ಇದ್ದಲ್ಲ, ಈ ಜಾಗ ಅವರ ಟ್ರಸ್ಟ್ ಹೆಸರಲ್ಲಿತ್ತು. ಪಕ್ಷಕ್ಕೋಸ್ಕರ ದುಡಿಬೇಕು, ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಇಡೀ ಜಾಗನ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಕೊಟ್ರು. ಇದು ಇತಿಹಾಸ ಪುಟಕ್ಕೆ ನಮ್ಮ ತನ್ವೀರ್ ಸೇಠ್ ಅವರು ಸೇರಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಲಕ್ಷ್ಮಣ್ರವರು ನಾನು ಕೇಳ್ತಾ ಇದ್ರು, ಯಾರು ಲಕ್ಷ್ಮಣ್ ಅಂತ ಡೆಲ್ಲಿಯವ್ರು ಕೇಳ್ತಾ ಇದ್ರು. ಏನು BJP ಅಭ್ಯರ್ಥಿನ ಚೇಂಜ್ ಮಾಡಿದ್ದಾರೆ, ಏನು ಯಾರು ಲಕ್ಷ್ಮಣ್ ಹೇಳ್ದ ನಾವು. ಅವರು ಒಂದು ಒಕ್ಕಲಿಗ ಸಮಾಜಕ್ಕೆ ಸೇರಿದವರು, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ನಮ್ಮ ಪಕ್ಷದ ವಕ್ತಾರರಾಗಿ ಬೆಂಗಳೂರಿನಿಂದ ಇಡೀ ನಮ್ಮ KPCCಯ ಒಬ್ಬ ವಕ್ತಾರರಾಗಿ ಒಂದು ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಹಿಂದೆ ನಾವು ಗ್ರಾಜ್ಯುಯೇಟ್ ಎಲೆಕ್ಷನ್ಗೂ ಕೂಡ ಅವ್ರನ್ನ ಸ್ಪರ್ಧೆಗೆ ಮಾಡಿದ್ದೋ. ಇವತ್ತು ಬಹುಶಃ ನಮ್ಮೆಲ್ಲ ಸ್ಪೋಕ್ಸ್ಮನ್ಗಳ ಪೈಕಿ ಅತಿ ರಿಸರ್ಚ್ ಮಾಡಿ ಬಹಳ ಎಚ್ಚರಿಕೆಯಿಂದ BJPನ ಅಟ್ಯಾಕ್ ಮಾಡಿದಂಥ ಯಾವ್ದಾದ್ರು ಸ್ಪೋಕ್ಸ್ಮನ್ ಇತ್ತು ಅಂದರೆ ನಮ್ಮ ಲಕ್ಷ್ಮಣ್ ಅವರು ಅನ್ನೋದನ್ನ ನಾವು ಅಲ್ಲಿ ದೆಹಲಿಯಲ್ಲಿ ನಾವು ಮಂದಟ್ಟು ಮಾಡಿಕೊಟ್ಟು. ಆಗ ಬಹಳ ಸಂತೋಷದಿಂದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೊದಲೇ ಗೊತ್ತಿತ್ತವರು, ಅವರು ಒಪ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಲಕ್ಷ್ಮಣ್ ಅಲ್ಲ ಅಭ್ಯರ್ಥಿ, DK ಶಿವಕುಮಾರ್ ಸಿದ್ದರಾಮಯ್ಯನವರು ಅಭ್ಯರ್ಥಿ. ಇದು ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಿಲ್ಲಿ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇವರ ಕೈಯನ್ನು ಬಲಪಡಿಸಿ ನಮ್ಮ ಮೈಸೂರು ಧ್ವನಿಯಾಗಿ ಈ ಲೋಕಸಭೆಯಲ್ಲಿ ಗರ್ಜಿಸಲಿ ಅನ್ನೋ ದೃಷ್ಟಿಯಿಂದ ಆಯ್ಕೆ ಮಾಡಿ ಕಳಿಸಿದ್ದೇವೆ. ನನಗೆ ಆತ್ಮವಿಶ್ವಾಸ ಇದೆ, ಯಾರೇ ಅಭ್ಯರ್ಥಿ ಆಗಿರಲಿ. ಈಗ BJP ಪಾರ್ಟಿ ಇಲ್ಲಿ ಗೆಲ್ತದೆ ಎಂದಿದ್ರೆ ಯಾಕೆ ಸೀಟ್ ಬದಲಾಯಿಸ್ತಿದ್ರು ಇಷ್ಟು ಹೇಳಿ. BJP ಅಭ್ಯರ್ಥಿ ಗೆಲ್ಲುವುದಿಲ್ಲ ಅಂತೇಳಿ ಪ್ರೈಮ್ ಮಿನಿಸ್ಟ್ರು, ಅವ್ರ ಪಾರ್ಟಿಯವರೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಅವರು ಒಂದು 10-12 ಅಭ್ಯರ್ಥಿಗಳನ್ನ ಇವತ್ತು ಬದಲಾವಣೆಯನ್ನ ಮಾಡಿದ್ದಾರೆ. ಅವರ ಪಕ್ಷ ವೀಕ್ ಆದದಕ್ಕೆ ಇವತ್ತು
ಅನೇಕರನ್ನ ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಇಡೀ ರಾಷ್ಟ್ರದ ಉದ್ದಗಲದಲ್ಲಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಲಕ್ಷ್ಮಣರವ್ರಿಗೆ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಗುರುಸಿದೆ, ಅದಕ್ಕೆ ಇವರು ಅವರಲ್ಲ ಅಭ್ಯರ್ಥಿ, ನೀವೇ ಅಭ್ಯರ್ಥಿ. ನೀವೇ ಅಭ್ಯರ್ಥಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯ, ನಮ್ಮ ಪಾಲು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಇವತ್ತು ನಮಗೇನು ಅನ್ಯಾಯ ಆಗ್ತಾ ಇದೆ. ಇವತ್ತು ಮೇಕೆದಾಟು ಯೋಜನೆ ಮಾಡಬೇಕು, ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇವತ್ತು ನಮಗೆ ಆದರೆ ಈ ನಮ್ಮ ಭಾಗಕ್ಕೆಲ್ಲ ಅನುಕೂಲ ಆಗ್ತದೆ. ಇವತ್ತು ದೇವೇಗೌಡರು ಅದ್ರ ಬಗ್ಗೆ ಒಗ್ಗಟ್ಟಾಗಿ ರಾಜಕೀಯವಾಗಿ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ನೀರು ನಮ್ಮ ನಕ್ಕು ಅಂತೇಳಿ ನಾವು ಪಾದಯಾತ್ರೆ ಮಾಡಿದಾಗ ಏನಾಗಿತ್ತು ನಿಮ್ಮ ಕೂಗು? ಇದನ್ನು ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮ ಪಾರ್ಟಿಯವ್ರನ್ನ ದಡದಿಂದ ನಿಲ್ಲಿಸ್ತಾ ಇದ್ದೀರಿ. ಮಂಡ್ಯದವ್ರು ಏಟ್ ಕೊಟ್ಬಿಡ್ತಾರೆ, ಹಾಸನದವ್ರು ಏಟ್ ಕೊಟ್ಬಿಡ್ತಾರೆ, ಬೆಂಗಳೂರು ಗ್ರಾಮಾಂತವ್ರು ಏಟ್ ಕೊಟ್ಬಿಡ್ತಾರೆ, ಮೈಸೂರವ್ರು ಏಟ್ ಕೊಡ್ತಾ ಇದ್ದಾರೆ ಅಂತ ಈಗ ಮೇಕೆದಾಟು ನೆನ್ ಬತ್ತಿದ್ಯಾ ಗೌಡ್ರೆ? ಇದು ಕಾಂಗ್ರೆಸ್ ಪಕ್ಷದ ಮೂಲ ಮಂತ್ರ. ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ನಾವು ಮೇಕೆದಾಟನ್ನ ಕಟ್ಟಿ ಪೂರ್ಣ ಮಾಡುವಂತಹ ಸಂಕಲ್ಪವನ್ನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ದೃಷ್ಟಿಯಿಂದ ಇವತ್ತು ನಾನು ಈ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ನಾನು ವಹಿಸ್ಕೊಂಡಿದ್ದೇನೆ. ನನ್ನ ಮಿತ್ರರಾದಂಥ ಲಕ್ಷ್ಮಣರವರು ನಿಮ್ಮ ಪರವಾಗಿ, ಈ ರಾಜ್ಯದ ಕಾವೇರಿ ಪರವಾಗಿ ಇವತ್ತು ಈ ನಾಡಿನ ಜನತೆಗೆ ಹೋರಾಟವನ್ನು ಮಾಡಿ ರಕ್ಷಣೆಯನ್ನು ಮಾಡ್ತಾರೆ ಅಂತೇಳಿ ನನಗೆ ಸಂಪೂರ್ಣವಾದಂಥ ನಂಬಿಕೆ. ಇವತ್ತು ಲಕ್ಷ್ಮಣ್ ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು. ಇವತ್ತು ಹೊಸ ಅಧಿಕಾರದಿಂದ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ನಮ್ಮ ಮಿತ್ರ ತನ್ವೀರ್ ಶೇಟ್ರವರು ನಿಮ್ಮೆಲ್ಲರ ಸಹಕಾರದಿಂದ ನಾನು ಅವ್ರಿಗೆ ಹೇಳಿದ್ದೇನೆ, ಇನ್ನು ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾರೆ, ಯಾರೇ ನಮ್ಗೆ ಎಷ್ಟೇ ವಿರೋಧ ಮಾಡಿರಲಿ, ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ, ನಮ್ಮ ನಾಯಕತ್ವಕ್ಕೆ ಒಪ್ಪರನ್ನ ಎಲ್ಲ ನೀವೇ ಸೇರಿಸ್ಕೊಳ್ಬೇಕು ಅಂತೇಳಿ ನಾನು ತನ್ವೀರ್ ಶೇಟ್ ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಆ ಕೆಲಸ ತಾವೆಲ್ಲ ಮಾಡ್ತಾರೆ. ಇನ್ನು ನೀವು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಲಿ ಎಲ್ಲರನ್ನೂ ಕೂಡ ಸೇರಿಸ್ಕೊಳ್ಬೇಕು. 1 ಓಟ್ ಇರಲಿ, 2 ಓಟ್ ಇರಲಿ, 3 ಓಟ್ ಇರಲಿ, ಎಲ್ಲರೂ ಕೂಡ ಹೊಸದಾಗಿ ಬರುವಂತ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಕೂಡ ಈ ಮೈತ್ರಿ ಸಮಾಧಾನ ಇಲ್ಲ, ಆ ಪಕ್ಷದಲ್ಲಿ ಭವಿಷ್ಯ ಇಲ್ಲ ಅನ್ನೋದು ಅವ್ರಿಗೆಲ್ಲ ಗಮನ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ. ಇದು 4 ವರ್ಷ ಅಲ್ಲ ಸರ್ಕಾರ, ಇನ್ನ 9 ವರ್ಷ, ಇದು 10 ವರ್ಷದ ಸರ್ಕಾರ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಮುಖಂಡರುಗಳು, ಕಾರ್ಯಕರ್ತರು ಚಿಂತೆ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.